ಹಾಯ್ ಎಲ್ರಿಗೂ ಮ್ಯಾಥಮೆಟಿಕ್ಸ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಸೆಟ್ಸ್ ಚಾಪ್ಟರ್ ಎಕ್ಸಸೈಸ್ 1.4ನ ಸಾಲ್ವ್ ಮಾಡ್ತಾ ಇದ್ವಿ. ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 6th ಕ್ವಶನ್ ಏನಿದೆ, ಎ ಇಂಟರ್ಸೆಕ್ಷನ್ ಬಿ ಇದೆ. ನಾನು ಎ ಮತ್ತು ಬಿ ಎರಡು ಸೆಟ್ಟು ಬರ್ಕೊಂಡಿದ್ದೀನಿ. ಇಂಟರ್ಸೆಕ್ಷನ್ ಅಂದರೆ ಏನು? ಓನ್ಲಿ ದ ಕಾಮನ್ ಎಲಿಮೆಂಟ್ಸ್ ಅಲ್ವಾ? ಸೊ ಎರಡು ಸೆಟ್ಟಲ್ಲಿ ಯಾವುದೆಲ್ಲ ಕಾಮನ್ ಎಲಿಮೆಂಟ್ಸ್ ಇದೆ ಅದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಯಾವುದೆಲ್ಲ ಕಾಮನ್ ಬಂತು ನಮಗೆ? 7, 9 ಮತ್ತು 11 ರೈಟಾ? ಈ 7, 9, 11ನ ಮಾತ್ರನೇ ನಾವು ಸೆಟ್ಟಲ್ಲಿ ಬರೀಬೇಕು. ಅದು ಎ ಇಂಟರ್ಸೆಕ್ಷನ್ ಬಿಗೆ ಆನ್ಸರ್ ಆಗಿರುತ್ತೆ. ಇದೇ ಐಡಿಯಾ ಇಟ್ಕೊಂಡು ಸೆಕೆಂಡ್ ಕ್ವಶನ್ ಬಿ ಇಂಟರ್ಸೆಕ್ಷನ್ ಸಿ ಇದೆ. ಸೊ ಕಾಮನ್ ಎಲಿಮೆಂಟ್ಸ್ ಯಾವ್ದ್ಯಾವುದು? 11 ಮತ್ತು 13. ಸೊ ಅದು ಮಾತ್ರನೇ ಆನ್ಸರಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ 3 ಸೆಟ್ ಕೊಟ್ಬಿಟ್ಟಿದ್ದಾರೆ, ಎ ಬಿ ಸಿ. 3 ಸೆಟ್ನ ಇಂಟರ್ಸೆಕ್ಟ್ ಮಾಡಬೇಕಂದ್ರೆ ಮೂರಲ್ಲಿನೂ ಯಾವುದು ಕಾಮನ್ ಎಲಿಮೆಂಟ್ಸ್ ಅಂತ ನಾವು ಲಿಸ್ಟ್ ಮಾಡಬೇಕು. ಸೊ 3 ಸೆಟ್ಟಲ್ಲಿ ಯಾವ ಎಲಿಮೆಂಟ್ ಇದೆ ಕಾಮನ್ ಆಗಿ ಅಂದರೆ 11. ಓಕೆ, ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಸಿ. ಇದರಲ್ಲಿ ಕೂಡ ಯಾವುದು ಕಾಮನ್ ಎಲಿಮೆಂಟ್ ಅಂದರೆ 11 ಮಾತ್ರನೇ. ಓಕೆ, ಈಗ ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಡಿ ಇದೆ. ಬಿ ಇಂಟರ್ಸೆಕ್ಷನ್ ಡಿನಲ್ಲಿ ನಮ್ಗೆ ಯಾವುದು ಕಾಮನ್ ಎಲಿಮೆಂಟ್ಸ್ ಇಲ್ಲ, ಸೊ ನಲ್ ಸೆಟ್ ಬರುತ್ತೆ. ನೆಕ್ಸ್ಟ್ ಒನ್ನು ಇಲ್ಲಿ ಬಿ ಯೂನಿಯನ್ ಸಿನ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ನಾವು ಬ್ರ್ಯಾಕೆಟ್ ಸಿಂಪ್ಲಿಫೈ ಮಾಡ್ಕೊಬಿಡೋಣ. ಬಿ ಮತ್ತು ಸಿನಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ನಾವು ಲಿಸ್ಟ್ ಮಾಡ್ಕೊಬರ್ಬೇಕು. ಯಾಕಪ್ಪ, ಇಲ್ಲಿ ಯೂನಿಯನ್ ಕೊಟ್ಟಿದ್ದಾರೆ. ಸೊ ಎರಡೂ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ನಾನು ಲಿಸ್ಟ್ ಮಾಡ್ತಿದ್ದೀನಿ. ಲಿಸ್ಟ್ ಮಾಡಬೇಕಾದ್ರೆ ಮುಂಚೆನೇ ಹೇಳ್ದಂಗೆ ರಿಪೀಟ್ ಮಾಡಬಾರ್ದು ಎಲಿಮೆಂಟ್ಸ್ನ, ಅಗೇನ್ ಆ್ಯಂಡ್ ಅಗೇನ್, ಮತ್ತು ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾನು ಬರ್ಕೋಬೇಕು. ಓಕೆನಾ? ಈಗ ಎ ಬಿ ಯೂನಿಯನ್ ಸಿ ಆಯಿತು. ಅದನ್ನು ಏನು ಮಾಡಬೇಕು? ಎ ಜೊತೆ ಇಂಟರ್ಸೆಕ್ಟ್ ಮಾಡಬೇಕು. ಇಂಟರ್ಸೆಕ್ಟ್ ಅಂದರೆ ಏನು? ಇವಾಗ ಕಾಮನ್ ಎಲಿಮೆಂಟ್ಸ್ನ ಮಾತ್ರ ನಾವು ಲಿಸ್ಟ್ ಮಾಡ್ತೀವಿ. ಸೊ ಫಸ್ಟು ಎ ಸೆಟ್ನ ನಾನು ಬರ್ಕೋತಿದ್ದೀನಿ. ಅದನ್ನು ಏನು ಮಾಡಬೇಕು? ಈ ಬಿ ಯೂನಿಯನ್ ಸಿ ಜೊತೆಗೆ ಇಂಟರ್ಸೆಕ್ಟ್ ಮಾಡಬೇಕು. ಅಂದರೆ ಅರ್ಥ ಏನು? ಎರಡರಲ್ಲಿನೂ ಯಾವುದು ಕಾಮನ್ ಎಲಿಮೆಂಟ್ಸ್ ಇದೆ ಅದನ್ನು ಲಿಸ್ಟ್ ಮಾಡಬೇಕು ಅಂತ. ಸೊ ಎರಡರಲ್ಲಿ ಯಾವ್ದು ಕಾಮನ್ ಇದೆ ನಮಗಿಲ್ಲಿ? 7, 9, 11. ಅದೇ ಎಲಿಮೆಂಟ್ಸು ಇಲ್ಲೂ ಕೂಡ ಕಾಮನ್ ಇದೆ. ಸೊ ಅದನ್ನು ಆನ್ಸರ್ ಅಂತ ತಗೋಬೇಕು. ಕ್ಲಿಯರಾ? ನಾ ಎ ಇಂಟರ್ಸೆಕ್ಷನ್ ಡಿ. ಎ ಇಂಟರ್ಸೆಕ್ಷನ್ ಡಿನಲ್ಲಿ ನಮ್ಗೆ ಯಾವುದು ಕಾಮನ್ ಎಲಿಮೆಂಟ್ಸ್ ಬರಲಿಲ್ಲ, ಸೊ ಇಟ್ ಇಸ್ 5. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಬಿ ಯೂನಿಯನ್ ಡಿನ ಫಸ್ಟ್ ಮಾಡ್ಕೊಳ್ಳೋಣ. ಯೂನಿಯನ್ ಅಂದರೆ ಏನು ಹೇಳಿ? ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಬೇಕು. ಸೊ ನಾನು 7, 9, 11, 13, 15, 17 ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನೇನು ಮಾಡಬೇಕು? ಎ ಜೊತೆಗೆ ಇಂಟರ್ಸೆಕ್ಟ್ ಮಾಡಬೇಕು. ಓಕೆ, ಇಂಟರ್ಸೆಕ್ಟ್ ಮಾಡಬೇಕಾದ್ರೆ ಫಸ್ಟು ಎರಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ. 3, 5, 7, 9, 11 ಇದೆ. ಅದನ್ನು ಇಂಟರ್ಸೆಕ್ಟ್ ಮಾಡಬೇಕು. ಯಾವುದ್ರ ಜೊತೆಗೆ? ಬಿ ಯೂನಿಯನ್ ಡಿ. ಇವಾಗ ನಾವು ಮಾಡಿದ್ವಲ್ಲ, ಎರಡು ಎಲಿಮೆಂಟ್ಸ್ನ ಮಿಕ್ಸ್ ಮಾಡಿ ಅದನ್ನು ಬರ್ಕೋಬೇಕು. ಇವಾಗ ಎರಡು ಸೆಟ್ಟಲ್ಲಿ ಯಾವ ಎಲಿಮೆಂಟ್ಸ್ ಕಾಮನ್ ಇದ್ದಾವೆ ಅಂತ ಚೆಕ್ ಮಾಡಬೇಕು. ಸೊ ಯಾವುದೆರಡು ಬರುತ್ತೆ ಎಲ್ಲದರಲ್ಲಿನೂ? ಹಾಗೆ 7, 9 ಮತ್ತು 11. ಸೊ 7, 9, 11ನ ಆನ್ಸರ್ ಅಂತ ಬರ್ಕೋಬೇಕು. ಓಕೆನಾ? ಇದೇ ಆನ್ಸರ್ ಮತ್ತೆ ಮತ್ತೆ ಬರ್ತಿದೆ, ಬಟ್ ನಂಬರ್ಸ್ ಚೇಂಜ್ ಮಾಡಿದ್ರೆ ನಿಮ್ಗೆ ಆನ್ಸರ್ಸ್ ಬೇರೆ ಬರುತ್ತೆ. ರೈಟ್? ನೆಕ್ಸ್ಟ್ ಇವಾಗ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇದೆ. ಫಸ್ಟು ನಾನು ಡೈರೆಕ್ಟಾಗಿ ಬರ್ಕೋತೀನಿ. ಎ ಮತ್ತು ಬಿ ಎರಡು ಸೆಟ್ ಅಬ್ಸರ್ವ್ ಮಾಡಿ, ಯಾವುದು ಕಾಮನ್ ಎಲಿಮೆಂಟ್ಸ್ ನಮಗೆ? 7, 9, 11. ಅದನ್ನು ಎ ಇಂಟರ್ಸೆಕ್ಷನ್ ಬಿನಲ್ಲಿ ಬರ್ಕೋತಿದ್ದೀನಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನಿದೆ ನಮಗಿಲ್ಲಿ? ಬಿ ಯೂನಿಯನ್ ಸಿ ಇದೆ. ಅಂದರೆ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಬೇಕು. ಓಕೆನಾ? ನಾನು ಇವಾಗ ಎರಡು ಸೆಟ್ನ ಬರ್ಕೊಂಡಿದ್ದೀನಿ. ಅದೆರಡನ್ನೂ ಏನು ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ? ಇಂಟರ್ಸೆಕ್ಟ್ ಮಾಡಿ ಅಂತ ಇಟ್ಟಿದ್ದಾರೆ. ಇಂಟರ್ಸೆಕ್ಟ್ ಅಂದರೆ ಕಾಮನ್ ಎಲಿಮೆಂಟ್ಸ್ನ ಬರೀರಿ ಅಂತ. ಸೊ ಎ ಇಂಟರ್ಸೆಕ್ಷನ್ ಬಿ ಮಾಡಿ ಒಂದು ಆನ್ಸರ್ ತೊಗೊಂಡು, ಮತ್ತು ಬಿ ಯೂನಿಯನ್ ಸಿ ಮಾಡಿ ಇನ್ನೊಂದು ಆನ್ಸರ್ ತೊಗೊಂಡು, ಅದೆರಡರಲ್ಲೂ ಯಾವುದು ಕಾಮನ್ ಎಲಿಮೆಂಟ್ಸ್ ಇದೆ ಅಂತ ನಾವು ಲಿಸ್ಟ್ ಮಾಡಬೇಕು. ಸೊ ಆ ಥರ ಮಾಡಿದಾಗ ನಮಗೆ 7, 9, 11 ಬರುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ಸೇಮ್ ಇವಾಗ ಹೆಂಗೆ ಮಾಡಿದ್ವಿ ಹಾಗೆ ಎ ಯೂನಿಯನ್ ಡಿ ಅಂದರೆ ಎ ಮತ್ತು ಡಿ ಎರಡರಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಬರ್ಕೋಬೇಕು. ನೆಕ್ಸ್ಟು ಬಿ ಯೂನಿಯನ್ ಸಿ ಅಂದರೆ ಬಿ ಮತ್ತು ಸಿನಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ಕೊಂಡು ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಅದೆರಡರಲ್ಲಿ ಯಾವುದೆಲ್ಲ ಕಾಮನ್ ಎಲಿಮೆಂಟ್ಸ್ ಇದೆ ಅಂತ ನೋಡಬೇಕು. ಸೊ ಎರಡರಲ್ಲಿನೂ ಏನು ಕಾಮನ್ ಅಂತ ಚೆಕ್ ಮಾಡಿದಾಗ ನಮಗೇನು ಬಂತು? 7, 9, 11 ಮತ್ತು 15 ಬಂತು. ಸೊ ಎಲ್ಲ ಎಲಿಮೆಂಟ್ಸ್ನ ಇವಾಗ ನಾನು ಇಂಟರ್ಸೆಕ್ಷನಲ್ಲಿ ಲಿಸ್ಟ್ ಮಾಡಬೇಕು. ಅರ್ಥ ಆಯ್ತಲ್ವ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಎ ಬಿ ಸಿ ಡಿ 4 ಸೆಟ್ ಕೊಟ್ಟಿದ್ದಾರೆ. ಇದನ್ನು ಅವರು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಫಸ್ಟು ರೋಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಮಾಡ್ದಿರಾನು ಮಾಡಬಹುದು, ಬಟ್ ಈಸಿ ಆಗುತ್ತೆ ರೋಸ್ಟ್ ಫಾರ್ಮ್. ಸೊ ಫಸ್ಟ್ ಏನು ಮಾಡಬೇಕು ನಾವು? ಎ ಇಂಟರ್ಸೆಕ್ಷನ್ ಬಿ ಅಂದರೆ ನ್ಯಾಚುರಲ್ ನಂಬರ್ಸಿಗೂ ಮತ್ತು ಈವನ್ ನ್ಯಾಚುರಲ್ ನಂಬರ್ಸಿಗೂ ಏನು ಕಾಮನ್ ಅಂತ ಅಂದರೆ ಆಬ್ವಿಯಸ್ಲಿ ಈವನ್ ನ್ಯಾಚುರಲ್ ನಂಬರ್. ಅದನ್ನು ನಾವು ಬಿ ಸೆಟ್ ಅಂತ ಬರ್ಕೊಂಡಿದ್ದೀವಿ. ಓಕೆನಾ? ಇದೇ ಥರ ಎ ಇಂಟರ್ಸೆಕ್ಷನ್ ಸಿ ಮಾಡಿದ್ರೆ ಅಂದರೆ ನ್ಯಾಚುರಲ್ ನಂಬರ್, ಆಡ್ ನ್ಯಾಚುರಲ್ ನಂಬರ್, ಆಬ್ವಿಯಸ್ಲಿ ಏನು ಬರುತ್ತೆ? ಎರಡರಲ್ಲಿನೂ ಕಾಮನ್ ಆಗಿ ಏನಿರುತ್ತೆ? ಆಡ್ ನ್ಯಾಚುರಲ್ ನಂಬರ್ಸ್ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ಸಿ ಅಂತ ಆನ್ಸರ್ ಬರಿಬೋದು. ಸಿ ಸೆಟ್ ಇಸ್ ನಥಿಂಗ್ ಬಟ್ ಆಡ್ ನ್ಯಾಚುರಲ್ ನಂಬರ್. ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ
ಎ ಇಂಟರ್ಸೆಕ್ಷನ್ ಡಿ ಕೊಟ್ಟಿದ್ದಾರೆ, ಅಂದರೆ ನ್ಯಾಚುರಲ್ ನಂಬರ್ಸ್ನ ಪ್ರೈಮ್ ನಂಬರ್ ಜೊತೆಗೆ ಇಂಟರ್ಸೆಕ್ಟ್ ಮಾಡಿ ಅಂತ. ಸೊ ಆಬ್ವಿಯಸ್ಲಿ ಎಲ್ಲ ಪ್ರೈಮ್ ನಂಬರ್ಸು ನ್ಯಾಚುರಲ್ ನಂಬರಲ್ಲಿರುತ್ತೆ. ಸೊ ಡಿ ವಿಲ್ ಬಿ ದ ಆನ್ಸರ್ ಇಂಟರ್ಸೆಕ್ಟ್ ಮಾಡಿದಾಗ. ಓಕೆ, ನಾವು ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, ಬಿ ಇಂಟರ್ಸೆಕ್ಷನ್ ಸಿ ಕೊಟ್ಟಿದ್ದಾರೆ. ಈವನ್ ನ್ಯಾಚುರಲ್ ನಂಬರ್ಗೂ ಆಡ್ ನ್ಯಾಚುರಲ್ ನಂಬರ್ಗೂ ಯಾವ್ದಾದ್ರು ಕಾಮನ್ ಎಲಿಮೆಂಟ್ ಸಿಗುತ್ತಾ ನಮಗೆ? ಇಲ್ಲ ಅಲ್ವಾ? ಸೊ ಹಾಗಾಗಿ ನಲ್ ಸೆಟ್ನ ಆನ್ಸರ್ ಅಂತ ಬರೀಬೇಕು, ಯಾವುದು ಕಾಮನ್ ಇರಲ್ಲ. ರೈಟ್. ನೆಕ್ಸ್ಟ್ ಒನ್ನಲ್ಲಿ ಬಿ ಇಂಟರ್ಸೆಕ್ಷನ್ ಡಿ ಕೊಟ್ಟಿದ್ದಾರೆ. ಓಕೆ, ಅಂದರೆ ಈವನ್ ನಂಬರ್ಸ್ಗೂ ಪ್ರೈಮ್ ನಂಬರ್ಸ್ಗೂ ಏನು ಕಾಮನ್ನು ನೋಡಿ, ಇಲ್ಲಿ ಏನು ಕಾಮನ್ ಇದೆ? 2 ಅಲ್ವಾ? ಸೊ 2 ಇಸ್ ದ ಓನ್ಲಿ ಕಾಮನ್ ಎಲಿಮೆಂಟ್ ಫಾರ್ ಈವನ್ ನಂಬರ್ಸ್ಗೆ ಮತ್ತು ಪ್ರೈಮ್ ನಂಬರ್ಸ್ಗೆ. ಸೊ ಇದು ಸಿಂಗಲ್ಟನ್ ಸೆಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ನಲ್ಲಿ ಸಿ ಇಂಟರ್ಸೆಕ್ಷನ್ ಡಿ ಕೇಳಿದ್ದಾರೆ, ಅಂದರೆ ಆಡ್ ನ್ಯಾಚುರಲ್ ನಂಬರ್ಸ್ ಮತ್ತು ಪ್ರೈಮ್ ನಂಬರ್ಸ್. ಯಾವ್ದು ಕಾಮನ್ ಅಂತಂದರೆ 2 ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸು ನಮಗೇನು ಪ್ರೈಮ್ ನಂಬರಲ್ಲಿರುತ್ತೆ ಆ ಎಲ್ಲ ಎಲಿಮೆಂಟ್ಸ್ನ ನಾವು ಲಿಸ್ಟ್ ಮಾಡಬಹುದು. ಓಕೆ, ಇದೇ ಸೆಟ್ ಮೇಲೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದ್ರೆ ಆಡ್ ಪ್ರೈಮ್ ನಂಬರ್ಸ್ ಅಂತ ಕೂಡ ನಾವು ಬರೀಬಹುದು. ಓಕೆನಾ? ನೆಕ್ಸ್ಟ್ ಕ್ವಶನ್ನು ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ 2 ಸೆಟ್ ಕೊಟ್ಬಿಟ್ಟು ಅದು ಡಿಸ್ಜಾಯಿಂಟ್ ಸೆಟ್ ಹೌದಾ ಅಲ್ವಾ ಅಂತ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಸೆಟ್ ರೋಸ್ಟರ್ ಫಾರ್ಮಲ್ಲಿ ಡೈರೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಟ್ ನೀವು ಅಬ್ಸರ್ವ್ ಮಾಡಿದ್ರೆ 4 ≤ x ≤ 6 ಅಂತ ಇದೆ. ಸೊ ನಾವು ಯಾವೆಲ್ಲ ಎಲಿಮೆಂಟ್ಸ್ನ ಬರ್ಕೋಬೋದು ಅಂದರೆ 4, 5, 6 ನ್ಯಾಚುರಲ್ ನಂಬರ್ಸ್ ಮಾತ್ರನೇ ≤ ಇರೋದ್ರಿಂದ 4 ಮತ್ತು 6ನ ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಇದಕ್ಕೆ ನಾವು ಇಂಟರ್ಸೆಕ್ಷನ್ ತೊಗೊಂಡ್ರೆ ನಮ್ಗೇನು ಬರುತ್ತೆ? 4 ಇಸ್ ದ ಎಲಿಮೆಂಟ್ ಅಲ್ವಾ? ಬಟ್ ನಮಗೇನು ಬರಬೇಕಾಗಿತ್ತು? ನಲ್ ಸೆಟ್ ಬರಬೇಕಿತ್ತು. ನಲ್ ಸೆಟ್ ಬಂದರೆ ಅದನ್ನು ಡಿಸ್ಜಾಯಿಂಟ್ ಅಂತ ಹೇಳಬಹುದು. ನಲ್ ಸೆಟ್ ಬರಲಿಲ್ಲ ಅಲ್ವಾ ಇಲ್ಲಿ? ಸೊ ಇಟ್ ಇಸ್ ನಾಟ್ ಅ ಡಿಸ್ಜಾಯಿಂಟ್ ಸೆಟ್. 2 ಸೆಟ್ ಡಿಸ್ಜಾಯಿಂಟ್ ಯಾವಾಗ? ಇಂಟರ್ಸೆಕ್ಷನ್ ನಲ್ಲಿ ಬಂದಾಗ. ಬರಲಿಲ್ಲ ಅಂತ ಅಂದರೆ ನಾಟ್ ಡಿಸ್ಜಾಯಿಂಟ್ ಅಂತ ಬರೆದ್ಬಿಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಸೇಮ್ ಇದೆ ಫಾರ್ಮು. ಎ ಇ ಐ ಒ ಯು ಕೊಟ್ಟಿದ್ದಾರೆ, ಸಿ ಡಿ ಇ ಎಫ್ ಇದೆ. ಓಕೆ, ಜಸ್ಟ್ ಇಂಟರ್ಸೆಕ್ಟ್ ಮಾಡಿ ಯಾವ್ದಾದ್ರು ಕಾಮನ್ ಎಲಿಮೆಂಟ್ಸ್ ಇದೆಯಾ? ಇ ಇಸ್ ಅ ಕಾಮನ್ ಎಲಿಮೆಂಟ್. ಕಾಮನ್ ಎಲಿಮೆಂಟ್ ಇದ್ದರೆ ಇಟ್ ಇಸ್ ನಾಟ್ ಈಕ್ವಲ್ ಟು ನಲ್ ಸೆಟ್. ಏನಂತ ಆನ್ಸರ್ ಬರೀಬೇಕು? ನಾಟ್ ಅ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಆನ್ಸರ್ ಬರೀಬೇಕು. ಕ್ಲಿಯರಾ? ನೆಕ್ಸ್ಟ್ ಸೆಟ್ಟು ಎಕ್ಸ್ ಇಸ್ ಅನ್ ಈವನ್ ಇಂಟೀಜರ್, ಎಕ್ಸ್ ಇಸ್ ಅನ್ ಆಡ್ ಇಂಟೀಜರ್ ಕೊಟ್ಟಿದ್ದಾರೆ. ನಾನು ಅದನ್ನು ಎ ಬಿ ಸೆಟ್ ಅಂತ ತೊಗೊಂಡಿದ್ದೀನಿ. ಸೊ ಆಬ್ವಿಯಸ್ಲಿ ಯಾವುದು ಕಾಮನ್ ಎಲಿಮೆಂಟ್ಸ್ ಬರಲ್ಲ. ಸೊ ಹಾಗಾಗಿ ಏನಂತ ಬರೀಬೇಕು? ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಬರೀಬೇಕು. ಕಾಮನ್ ಎಲಿಮೆಂಟ್ಸ್ ಬರಲಿಲ್ಲ ಅಂದರೆ ಡಿಸ್ಜಾಯಿಂಟ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಮಾಡೋಣ. ಎ ಬಿ ಸಿ ಡಿ 4 ಸೆಟ್ ಕೊಟ್ಬಿಟ್ಟು ಎ ಮೈನಸ್ ಬಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಫಸ್ಟು ಎ ಮತ್ತು ಬಿ 2 ಸೆಟ್ನೂ ಇಲ್ಲಿ ಬರ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡೋಣ, 2 ಸೆಟ್ಟಲ್ಲಿರೋ ಕಾಮನ್ ಎಲಿಮೆಂಟ್ಸ್ನ ಮಾರ್ಕ್ ಮಾಡ್ಕೊಬಿಡೋಣ. 12 ಇಸ್ ದ ಓನ್ಲಿ ಕಾಮನ್ ಎಲಿಮೆಂಟ್. ಓಕೆನಾ? ಇವಾಗ ಏನು ಮಾಡಬೇಕು ಅಂದರೆ ಆ 12ನ ಬಿಟ್ಬಿಟ್ಟು, ಅಂದರೆ ಕಾಮನ್ ಎಲಿಮೆಂಟ್ಸ್ನ ಬಿಟ್ಬಿಟ್ಟು ಯಾವುದೆಲ್ಲ ಎಲಿಮೆಂಟ್ಸು ಫಸ್ಟ್ ಸೆಟ್ಟಲ್ಲಿ ಉಳಿದಿದೆ ಅದನ್ನು ಮಾತ್ರ ಲಿಸ್ಟ್ ಮಾಡಬೇಕು. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಫಸ್ಟ್ ಸೆಟ್ಟದ್ದು ಮಾತ್ರ. ನೆಕ್ಸ್ಟ್ ಅದೇ ಥರನೇ ಇಲ್ಲಿ 6 ಮತ್ತು 12 ಎ ಮತ್ತು ಸಿಗೆ ಮಾಡ್ತಿದ್ದೀವಿ. 6 ಮತ್ತು 12 ಕಾಮನ್ ಇದೆ. ಅದನ್ನು ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್, ಓನ್ಲಿ ಫಸ್ಟ್ ಸೆಟ್ಟಲ್ಲಿ ಉಳಿದಿರೋ ಎಲಿಮೆಂಟ್ಸ್ನ ಮಾತ್ರ ಬರೀಬೇಕು, ಎ ಮತ್ತು ಸಿ. ಓಕೆ, ಎ ಮತ್ತು ಡಿ ಮಾಡೋಕ್ಕೆ ಹೋದಾಗ ಈಗ ಕಾಮನ್ ಎಲಿಮೆಂಟ್ಸ್ 15ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಉಳಿದಿರೋ ಎಲಿಮೆಂಟ್ ಎ ಸೆಟ್ಟಲ್ಲಿ ಉಳಿದಿರೋ ಎಲ್ಲ ಎಲಿಮೆಂಟ್ಸ್ನ ನಾವು ಲಿಸ್ಟ್ ಮಾಡ್ಕೊತಾ ಬರ್ತೀವಿ. ಓಕೆ, ಪ್ರೊಸೀಜರ್ ಇದೆ, ಎಲ್ಲದಕ್ಕೂ ಯೂಸ್ ಮಾಡೋದು, ನೆನ್ಪಿಟ್ಕೊ. ನೆಕ್ಸ್ಟ್ ಕ್ವಶನ್ನು ಬಿ ಮತ್ತು ಎ ಇದೆ. ಬಿ ಮತ್ತು ಎ ಅಂದರೆ 2 ಸೆಟ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಏನು ಕಾಮನ್ ಇದೆ 2 ಸೆಟ್ಟಿಗೂ ಅಂದರೆ 12. ರೈಟ್. ಸೊ ಉಳಿದಿದ್ದೇನು? 4, 8, 16 ಮತ್ತು 20. ರೈಟ್. ಇದನ್ನು ಎಲಿಮೆಂಟ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್ನು ಸಿ ಮೈನಸ್ ಎ ಇದೆ. ಓಕೆ, ಸಿ ಮತ್ತು ಎ 2 ಸೆಟ್ಟನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಕಾಮನ್ ಎಲಿಮೆಂಟ್ಸ್ನ ಮಾರ್ಕ್ ಮಾಡ್ಕೋತಾ ಹೋದರೆ 6 ಮತ್ತು 12 ಅದೆರಡನ್ನು ಬಿಟ್ಟು ಸಿ ಸೆಟ್ಟಲ್ಲಿ ಏನೇನು ಉಳಿದಿದೆ ಆ ಎಲ್ಲ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಿಕೊಂಡ್ರೆ ಸಿ ಮತ್ತು ಎ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಡಿ ಮೈನಸ್ ಎ. ಡಿ ಮೈನಸ್ ಎ, ಡಿ ಮತ್ತು ಎಗೆ ಕಾಮನ್ ಎಲಿಮೆಂಟ್ಸ್ ಅಂತಂದರೆ 15 ಇಸ್ ದ ಓನ್ಲಿ ಎಲಿಮೆಂಟ್. ಡಿನಲ್ಲಿ ನಮ್ಗೆ ಏನೆಲ್ಲ ಉಳಿತು ಅಂತಂದರೆ 5, 10 ಮತ್ತು 20. ನೆಕ್ಸ್ಟು ಬಿ ಮೈನಸ್ ಸಿ, ಇದರಲ್ಲೂ ಅಷ್ಟೇ ಕಾಮನ್ ಎಲಿಮೆಂಟ್ಸ್ ನಾವೆಲ್ಲ ಲಿಸ್ಟ್ ಮಾಡ್ಕೋತಾ ಹೋದರೆ ಆ್ಯಕ್ಚುಲಿ 20 ಮಾತ್ರ ಉಳಿಯುತ್ತೆ ಇನ್ ದ ಫಸ್ಟ್ ಸೆಟ್. ಸೊ ಸಿಂಗಲ್ಟನ್ ಸೆಟ್ 20 ಅನ್ನೋದನ್ನ ಆನ್ಸರ್ ಬರೀಬೇಕು ಬಿ ಮತ್ತು ಸಿಗೆ. ಬಿ ಮತ್ತು ಡಿ ತೊಗೊಂಡ್ರೆ ಇವಾಗ ಯಾವ್ದು ಕಾಮನ್ ಇದೆ ಅಂದರೆ 20 ಇಸ್ ದ ಓನ್ಲಿ ಕಾಮನ್ ಎಲಿಮೆಂಟ್. ಲೆಫ್ಟ್ ಓವರ್ ಎಲಿಮೆಂಟ್ಸ್ ಎಲ್ಲರೂ ಬರೀಬೇಕು. ಬಿ ಸೆಟ್ಟಲ್ಲಿ ಮಾತ್ರ ಉಳಿದಿರೋದನ್ನ ಬರೀಬೇಕು, ನೆನ್ಪಿಟ್ಕೊಳ್ಳಿ ಅದು. ನೆಕ್ಸ್ಟ್ ಸಿ ಮೈನಸ್ ಬಿ ಇದೆ. ಕಾಮನ್ ಎಲಿಮೆಂಟ್ಸ್ನ ಕ್ಯಾನ್ಸಲ್ ಮಾಡ್ತಿದ್ದೀವಿ. 4, 8, 12 ಮತ್ತು 16 ಇಷ್ಟೂ ಕಾಮನ್ ಇದ್ದಾವೆ. ಅದು ಬಿಟ್ಟು ಯಾವುದೆಲ್ಲ ಎಲಿಮೆಂಟ್ಸ್ ಉಳಿದಿದೆ ಅದನ್ನು ಲಿಸ್ಟ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಡಿ ಮೈನಸ್ ಬಿ, ಇದರಲ್ಲಿ ಕಾಮನ್ ಎಲಿಮೆಂಟ್ಸ್ ಯಾವುದು? 20. ಸೊ
ಸೊ ಅದನ್ನು ಬಿಟ್ಟರೆ ಏನೆಲ್ಲ ಎಲಿಮೆಂಟ್ಸ್ ಬರೀಬಹುದು 5, 12 ಮತ್ತು 15 ಮಾತ್ರ ಬರೀಬಹುದು. ಕ್ಲಿಯರ್? ಸೊ ಸಿ ಮೈನಸ್ ಡಿ ಅದೇ ಥರ ಮಾಡಿ ನೀವು ಇವಾಗ 10 ಕಾಮನ್ ಎಲಿಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಎಲ್ಲ ಎಲಿಮೆಂಟ್ಸ್ನೂ ಉಳಿದಿರೋ ಎಲ್ಲ ಎಲಿಮೆಂಟ್ಸ್ನೂ ನಾವು ಬರೀಬಹುದು. ಇದು ಸೆಟ್ಸ್ ತುಂಬ ಈಸಿ ಇದೆ, ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಡ್ತಿದ್ದೀನಿ. ಸೊ ಡಿ ಮೈನಸ್ ಸಿ ಮಾಡಬೇಕು ಅದೇ ಥರನೇ 10 ಇಸ್ ದ ಕಾಮನ್ ಎಲಿಮೆಂಟ್ ಕ್ಯಾನ್ಸಲ್ ಮಾಡಿ ಉಳಿದಿದ್ದೇನು 5, 15 ಮತ್ತು 20. ಓಕೆನಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇವಾಗ 10th ಎಕ್ಸ್ ಮತ್ತು ವೈ 2 ಸೆಟ್ ಕೊಟ್ಬಿಟ್ಟು ಎಕ್ಸ್ ಮೈನಸ್ ವೈ ಮತ್ತು ವೈ ಮೈನಸ್ ಎಕ್ಸ್ ಎಲ್ಲ ಕೇಳಿದ್ದಾರೆ. ಸೊ ಫಸ್ಟು ಕಾಮನ್ ಎಲಿಮೆಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ ವೈ ಕೇಳಿದ್ರೆ ಎಕ್ಸಲ್ಲಿ ಏನು ಉಳಿದಿದೆ ಅದನ್ನು ಮಾತ್ರ ಬರೀಬೇಕು. ಸೊ ಎ ಮತ್ತು ಸಿ ಆನ್ಸರು. ಅದೇ ಉಲ್ಟಾ ಕೇಳಿದ್ರು ವೈ ಮೈನಸ್ ಎಕ್ಸ್ ಕೇಳಿದ್ರೆ ವೈಯಲ್ಲಿ ಉಳಿದಿರೋ ಎಲಿಮೆಂಟ್ನ ಮಾತ್ರ ಬರೀಬೇಕು. ಏನು ಉಳಿತು ನಮಗಲ್ಲಿ ಎಫ್ ಮತ್ತು ಜಿ. ನೆಕ್ಸ್ಟ್ ಒನ್ನಿಗೆ ಇಂಟರ್ಸೆಕ್ಷನ್ ಕೇಳಿದ್ದಾರೆ, ಅಂದರೆ ಯಾವುದು ಕಾಮನ್ ಎಲಿಮೆಂಟ್ ಎರಡಿಗೂ ಅದನ್ನು ಬರೀಬೇಕು. ಸೊ ಬಿ ಮತ್ತು ಡಿ ಆನ್ಸರ್ ಅಂತ ಬರೀಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದರಲ್ಲಿ ಆರ್ ಇಸ್ ಅ ಸೆಟ್ ಆಫ್ ರಿಯಲ್ ನಂಬರ್ಸ್, ಕ್ಯೂ ಇಸ್ ದ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್, ದೆನ್ ವಾಟ್ ಇಸ್ ಆರ್ ಮೈನಸ್ ಕ್ಯೂ ಅಂತ ಕೇಳ್ತಿದ್ದಾರೆ. ಸೊ ರಿಯಲ್ ನಂಬರ್ಸಲ್ಲಿ ಎಲ್ಲ ರ್ಯಾಷನಲ್ ನಂಬರ್ಸ್ನ ತೆಗೆದ್ರೆ ನಮ್ಗೆ ಇನ್ನೇನು ಉಳಿಯುತ್ತೆ? ಇರ್ರ್ಯಾಷನಲ್ ನಂಬರ್ಸ್ ಉಳಿಯುತ್ತೆ, ಹೌದಲ್ವಾ? ಇದನ್ನು ನಾವು ಫಾರ್ಮುಲಾ ಸೆಟ್ ಫಾರ್ಮಲ್ಲಿ ಬರೆಯೋಣ. ಆರ್ ಮೈನಸ್ ಕ್ಯೂನ ನಾವು ಸೆಟ್ ಬಿಲ್ಡ್ ಫಾರ್ಮಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಇರ್ರ್ಯಾಷನಲ್ ನಂಬರ್ ಅಂತ ಮೆನ್ಷನ್ ಮಾಡಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ಲಾಸ್ಟ್ ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾರೆ 2, 3, 4, 5 ಮತ್ತು 3, 6 ಆ ಡಿಸ್ಜಾಯಿಂಟ್ ಕೊಟ್ಟಿದ್ದಾರೆ. ನೀವು ಟ್ರೂನ ಫಾಲ್ಸ ಹೇಳಬೇಕು. ಫಸ್ಟು ಇಂಟರ್ಸೆಕ್ಟ್ ಮಾಡ್ಕೊಳ್ಳಿ ಎರಡು ಸೆಟ್ಟಿಂದ. ನಮಗೇನು ಬರುತ್ತೆ? 3 ಬರುತ್ತೆ. ಇಂಟರ್ಸೆಕ್ಟಲ್ಲಿ ಎಲಿಮೆಂಟ್ ಬಂತು ಅಂದರೆ ಇಟ್ ಇಸ್ ನಾಟ್ ಡಿಸ್ಜಾಯಿಂಟ್ ಕೊಡಬೇಕಿತ್ತು, ಬಟ್ ಅವ್ರೇನು ಕೊಟ್ಬಿಟ್ಟಿದ್ದಾರೆ? ಡಿಸ್ಜಾಯಿಂಟ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ ಈ ಸೆಂಟೆನ್ಸ್ ಏನು? ಫಾಲ್ಸ್. ಓಕೆ, ನೆಕ್ಸ್ಟು ಇದೆರಡು ಸೆಟ್ ಕೊಟ್ಟಿದ್ದಾರೆ, ಆ ಡಿಸ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ. ಅಗೇನ್ ಡಿಸ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ನಾವು ಇಂಟರ್ಸೆಕ್ಟ್ ಮಾಡಿ ಚೆಕ್ ಮಾಡಬೇಕು. ಇಂಟರ್ಸೆಕ್ಟಲ್ಲಿ ನಮಗೆ ಎಲಿಮೆಂಟ್ ಸಿಗ್ತಾ ಇದೆ ಅಂದರೆ ಎ ಇಸ್ ಎ ಎಲಿಮೆಂಟ್. ಆ ಥರ ಬಂದರೆ ಏನದು? ನಾಟ್ ಡಿಸ್ಜಾಯಿಂಟ್ ಕೊಡಬೇಕಿತ್ತು, ಬಟ್ ಡಿಸ್ಜಾಯಿಂಟ್ ಕೊಟ್ಟಿದ್ದಾರೆ. ಸೊ ಏನು ಬರೀತೀರಾ? ಇಟ್ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆನಾ? ಲಾಸ್ಟ್ ಕ್ವಶನಲ್ಲಿ ಈ ಎರಡು ಸೆಟ್ ಆ ಡಿಸ್ಜಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಎರಡನ್ನೂ ಇಂಟರ್ಸೆಕ್ಟ್ ಮಾಡಿದ್ರೆ ನಮಗೆ ನಲ್ ಸೆಟ್ಟೇ ಬರುತ್ತೆ. ಸೊ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಓಕೆ, ನಾವು 2, 6, 10, 3, 7, 11 ಯಾವುದು ಕಾಮನ್ ಇಲ್ಲ. ಸೊ ಸೆಂಟೆನ್ಸು ಟ್ರೂ ಇದೆ, ಅವ್ರು ಡಿಸ್ಜಾಯಿಂಟ್ ಅಂತಾನೆ ಕೊಟ್ಟಿದ್ದಾರೆ. ಓಕೆ, ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.